ನಮಸ್ಕಾರ ಗೆಳೆಯರೆ. ಭಾರತದ ಈ ಮಾಸ್ಟರ್ ಸ್ಟ್ರೋಕಿಂದ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶವನ್ನ ನಕ್ಷೆಯಲ್ಲಿ ಪೂರ್ತಿಯಾಗಿ ಬದಿಗಿಟ್ಟು ಬಿಡುತ್ತದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಬಹುಶಃ ನೀವು ನಂಬದೇ ಇರಬಹುದು, ಆದರೆ ಇದು 100ಕ್ಕೆ 100ರಷ್ಟು ಸತ್ಯ. ಗೆಳೆಯರೆ, ಭಾರತದ ರಣತಂತ್ರಜ್ಞರು ಈಗ ಎಂಥ ಚಾಲಾಕಿ ನಡೆಯನ್ನ ಇಡ್ತಾ ಇದ್ದಾರೆ ಅಂದ್ರೆ ಇದು ಕೇವಲ ಬಾಂಗ್ಲಾದೇಶಕ್ಕೆ ಕೊಡುವ ಉತ್ತರವಲ್ಲ, ಬದಲಿಗೆ ಈ ಒಂದೇ ಏಟಿಗೆ ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ 3 ದೇಶಗಳಿಗೂ ಚೆಕ್ಮೇಟ್ ನೀಡಲಿದ್ದಾರೆ. ಯಾಕಂದ್ರೆ ಭಾರತ ಈಗ ತನ್ನ ಈಶಾನ್ಯ ಭಾಗವನ್ನ ಅಂದ್ರೆ ನಾರ್ತ್ ಈಸ್ಟ್ ಅನ್ನ ದೇಶದ ಮುಖ್ಯ ಭೂಭಾಗದೊಂದಿಗೆ ಜೋಡಿಸುವುದಕ್ಕಾಗಿ ಒಂದು ಹೊಸ ಮತ್ತು ಅಭೇದ್ಯವಾದ ದಾರಿಯನ್ನ ನಿರ್ಮಿಸುತ್ತಿದೆ. ಹಾಗೂ ಇದು ನಿಮ್ಮ ಪ್ರಯಾಣವನ್ನು ಸುಲಭ ಮಾಡುವುದಲ್ಲದೆ ದೇಶದ ಸುರಕ್ಷತೆಯನ್ನ ಉಕ್ಕಿನಂತೆ ಬಲಪಡಿಸಲಿದೆ. ಗೆಳೆಯರೆ, ಇದರಿಂದ ಒಮ್ಮೆ ಯೋಚಿಸಿ, ಭಾರತದ ಕುತ್ತಿಗೆ ಅಂತಿರುವ ಚಿಕನ್ ನೆಕ್ ಅನ್ನ ಕತ್ತರಿಸುವ ಕನಸನ್ನು ಚೀನಾ ಮತ್ತು ಪಾಕಿಸ್ತಾನ ಯಾವಾಗಲೂ ಕಾಣ್ತಾ ಇದ್ದವು. ಯಾವ ದಾರಿಗಾಗಿ ನಾವು ಈ ಬಾಂಗ್ಲಾದೇಶದ ಷರತ್ತುಗಳಿಗೆ ತಲೆಬಾಗಬೇಕಾಗುತ್ತಿತ್ತೋ, ಈಗ ಭಾರತ ಆ ಎಲ್ಲ ಅಡೆತಡೆಗಳನ್ನ ಬೈಪಾಸ್ ಮಾಡುವುದಕ್ಕಾಗಿ ಹೊರಟಿದೆ. ಹಾಗೂ ಇದು ಕೇವಲ ಒಂದು ರಸ್ತೆ ಅಥವಾ ಹೈವೇ ಅಲ್ಲ, ಇದು ಭಾರತದ ಹೊಸ ರಣತಂತ್ರ. ಹಾಗೂ ಇದು ಇಡೀ ಜಗತ್ತಿಗೆ ಎತ್ತಿ ಹೇಳ್ತಾ ಇದೆ, ನಾವು ಇನ್ನು ಮುಂದೆ ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ, ನಮ್ಮ ಷರತ್ತುಗಳನ್ನು ನಾವೇ ನಿರ್ಧರಿಸುತ್ತೇವೆ ಅಂತ. ಗೆಳೆಯರೆ, ನಿರ್ಧಾರ ಎಷ್ಟು ಐತಿಹಾಸಿಕವಾಗಿದೆ ಅಂದರೆ ಇದರ ಸದ್ದು ಬಾಂಗ್ಲಾದೇಶದ ಢಾಕಾದಿಂದ ಹಿಡಿದು ಚೀನಾದ ಬೀಜಿಂಗ್ ವರೆಗೂ ಕೇಳಿಸ್ತಾ ಇದೆ. ಆದರೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಆ ನಡೆಯನ್ನ ನಾವು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಭಾರತದ ಈ ಹೊಸ ಶಕ್ತಿ, ಈ ಸ್ವಾವಲಂಬಿ ಆಲೋಚನೆ ಮತ್ತು ನಮ್ಮ ಸೇನೆಯ ದೂರದೃಷ್ಟಿಯ ಬಗ್ಗೆ ನಿಮಗೆ ಹೆಮ್ಮೆ ಅನಿಸಿದ್ರೆ ಈ ಕೂಡಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಜೈ ಹಿಂದ್ ಅಂತ ಬರೆಯಿರಿ. ಸೊ ಬನ್ನಿ ಗೆಳೆಯರೆ, ಪೂರ್ತಿ ಕಥೆಯ ಮೇಲಿರುವ ಪರದೆಯನ್ನು ಸರಿಸೋಣ ಮತ್ತು ನೆರೆಹೊರೆಯವರ ನಿದ್ದೆ ಕೆಡಿಸುವಂತೆ ಭಾರತ ಏನು ಮಾಡಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗೆಳೆಯರೆ, ಇವತ್ತು ನಾವು ಮಾತನಾಡಲಿರುವ ಆ 2 ಐತಿಹಾಸಿಕ ಯೋಜನೆಗಳ ಹೆಸರು ಸಿಲ್ಲಾಂಗ್ ಸಿಲ್ಚಾರ್ ಹೈವೇ ಮತ್ತು ಕಲಾದಾನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್. ಕೇಳೋದಕ್ಕೆ ಇವು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ತರಹ ಅಥವಾ ರಸ್ತೆಯ ಸೇತುವೆಯ ತರಹ ಕಾಣಿಸಬಹುದು, ಆದರೆ ವಾಸ್ತವದಲ್ಲಿ ಇದು ಭಾರತದ ಸಾಮರಿಕ ಸ್ವಾತಂತ್ರ್ಯದ ಘೋಷಣೆಯಾಗಿದೆ. ಹಾಗೂ 2 ಯೋಜನೆಗಳ ಉದ್ದೇಶ ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದಲ್ಲ, ಬದಲಿಗೆ ಭಾರತದ ಈಶಾನ್ಯ ಭಾಗವನ್ನ ದೇಶದ ಹೃದಯದೊಂದಿಗೆ ಜೋಡಿಸುವುದು, ಹಾಗೂ ಅದು ಕೂಡ ಬೇರೆ ಯಾವುದೇ ದೇಶದ ಸಹಾಯವಿಲ್ಲದೆ. ಗೆಳೆಯರೆ, ಇಲ್ಲಿಯವರೆಗೆ ಏನಾಗ್ತಿತ್ತು ಗೊತ್ತಾ? ನಾವು ನಮ್ಮದೇ ರಾಜ್ಯಗಳಾದ ತ್ರಿಪುರಾ, ಮಿಜೋರಾಂ ಅಥವಾ ಮಣಿಪುರಕ್ಕೆ ಹೋಗ್ಬೇಕಂದ್ರೆ ಬಾಂಗ್ಲಾದೇಶದ ಮೂಲಕ ಅಥವಾ ಆ ಕಿರಿದಾದ ಸಿಲಿಗುರಿ ಕಾರಿಡಾರ್ ಮೇಲೆ ಅವಲಂಬಿತರಾಗಬೇಕಾಗಿತ್ತು. ಸೊ ಆಗ ಈ ಬಾಂಗ್ಲಾದೇಶ ತನಗೆ ಬೇಕಂದಾಗ ನಮಗೆ ಕಣ್ಣು ತೋರಿಸುತ್ತಿತ್ತು. ಆದರೆ ಈಗ ಭಾರತ ನಿರ್ಧರಿಸಿದೆ, ಇನ್ನು ಮುಂದೆ ಎಲ್ಲವನ್ನ ತನ್ನ ಸ್ವಂತ ಬಲದ ಮೇಲೆ ನಿಭಾಯಿಸುವುದಾಗಿ. ಹಾಗೂ ಇದು ಭಾರತದ ಸ್ವಾವಲಂಬನೆ ಮತ್ತು ತಂತ್ರಗಾರಿಕೆಯ ಅತ್ಯುತ್ತಮ ಉದಾಹರಣೆ. ಒಂದು ಕಡೆ ಸಿಲ್ಲಾಂಗ್ ಸಿಲ್ಚಾರ್ ಹೈವೇ ನಮ್ಮ ಈಶಾನ್ಯ ರಾಜ್ಯಗಳನ್ನು ಆಂತರಿಕವಾಗಿ ಬಲಪಡಿಸಿದರೆ, ಇನ್ನೊಂದೆಡೆ ಕಲಾದಾನ್ ಪ್ರಾಜೆಕ್ಟ್ ನಮ್ಮನ್ನು ನೇರವಾಗಿ ಸಮುದ್ರದ ಮೂಲಕ ಮಯನ್ಮಾರ್ಗೆ ಜೋಡಿಸುತ್ತದೆ. ಹಾಗೂ ಇದರ ಅರ್ಥ ಬಾಂಗ್ಲಾದೇಶವನ್ನು ಪೂರ್ತಿಯಾಗಿ ಬೈಪಾಸ್ ಮಾಡುವುದು. ಇನ್ನು ಮುಂದೆ ನಾವು ಢಾಕಾದ ಕಡೆಗೆ ಮುಖ ಮಾಡಿ ನೋಡುವ ಅವಶ್ಯಕತೆಯೇ ಇರುವುದಿಲ್ಲ. ಸೊ ಈಗ ಪ್ರಶ್ನೆ ಏನು ಬರ್ತಾ ಇದೆ ಅಂದ್ರೆ, ಭಾರತಕ್ಕೆ ಏಕಾಏಕಿ ಇಷ್ಟು ದೊಡ್ಡ ಹೆಜ್ಜೆ ಇಡುವ ಅವಶ್ಯಕತೆ ಏನಿತ್ತು ಅಂತ. ಸೊ ನೋಡಿ ಗೆಳೆಯರೆ, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನೀವು ಭಾರತದ ನಕ್ಷೆಯನ್ನು ನೋಡಬೇಕು. ಈಶಾನ್ಯ ಭಾರತವು ಭೌಗೋಳಿಕವಾಗಿ ತುಂಬ ಸೂಕ್ಷ್ಮವಾದ ಪ್ರದೇಶವಾಗಿದೆ. ಹಾಗೂ ಇದು 4 ಕಡೆಯಿಂದ ಬಾಂಗ್ಲಾದೇಶ, ಮಯನ್ಮಾರ, ಭೂತಾನ ಮತ್ತು ಚೀನಾದಿಂದ ಸುತ್ತುವರಿಯಲ್ಪಟ್ಟಿದೆ. ಹಾಗೂ ಭಾರತದ ಮುಖ್ಯ ಭೂಭಾಗದೊಂದಿಗೆ ಜೋಡಿಸಲು ಇರುವ ಏಕೈಕ ದಾರಿ ಅಂದರೆ ಅದು ಸಿಲಿಗುರಿ ಕಾರಿಡಾರ್. ಹಾಗೂ ಇದನ್ನು ನಾವು ಪ್ರೀತಿಯಿಂದ ಚಿಕನ್ ನೆಕ್ ಅಂತ ಕರೆಯುತ್ತೇವೆ. ಗೆಳೆಯರೆ, ಇದು ಕೇವಲ 22 ಕಿಲೋಮೀಟರ್ ಅಗಲವಿರುವ ಒಂದು ಕಿರಿದಾದ ರಸ್ತೆ. ಹಾಗೂ ನೀವು ಇದರಿಂದ ಒಮ್ಮೆ ಊಹಿಸಬಹುದು, ಯುದ್ಧದ ಸಮಯದಲ್ಲಿ ಶತ್ರುಗಳು ಈ 22 ಕಿಲೋಮೀಟರ್ ರಸ್ತೆಯನ್ನು ಕತ್ತರಿಸಿದ್ರೆ ಇಡೀ ಈಶಾನ್ಯ ಭಾರತವು ದೇಶದಿಂದ ಬೇರ್ಪಡ್ತದೆ. ಹಾಗೂ ನಮ್ಮ ಸೈನ್ಯಕ್ಕೆ ಊಟ ತಿಂಡಿ ಸಿಗಲ್ಲ, ಆಯುಧಗಳು ತಲುಪಲ್ಲ. ಇದು ಭಾರತದ ಅತಿ ದೊಡ್ಡ ದೌರ್ಬಲ್ಯವಾಗಿತ್ತು. ಸೊ ಇದರ ಮೇಲೆ ಈ ಬಾಂಗ್ಲಾದೇಶ ಯಾರನ್ನು ನಾವು ಮಿತ್ರ ಅಂದ್ಕೊಂಡಿದ್ದೇವೋ ಅವರು ಎಷ್ಟೋ ಬಾರಿ ನಮ್ಮ ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ ಆಗಿರುವುದನ್ನು ನೋಡಿ ನಮ್ಮ ಮಜಬೂರಿಯ ಲಾಭವನ್ನು ಪಡೆಯುವುದಕ್ಕಾಗಿ ಪ್ರಯತ್ನಿಸಿದ್ರು. ಆದರೆ ಗೆಳೆಯರೆ, ಇನ್ನು ಮುಂದೆ ಹಾಗಾಗಲ್ಲ. ಭಾರತ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಿದೆ. ಹಾಗೂ ಆ ಪರಿಹಾರ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಶತ್ರುಗಳು ಅಂದುಕೊಂಡರೂ ನಮ್ಗೇನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಮೊದಲನೆಯ ಪರಿಹಾರದ ಬಗ್ಗೆ ಮಾತಾಡೋಣ ಗೆಳೆಯರೆ. ಅದೇ ಸಿಲ್ಲಾಂಗ್ ಸಿಲ್ಚಾರ್ ಹೈವೇ. ಇದು 166.8 ಕಿಲೋಮೀಟರ್ ಉದ್ದದ 4 ಲೇನ್ ಹೊಂದಿರುವ ಸೂಪರ್ ಹೈವೇ ಆಗಿರಲಿದೆ.
ಹಾಗೂ ಇದು ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಅನ್ನ ಆಸಾಂನ ಪ್ರಮುಖ ನಗರವಾದ ಸಿಲ್ಚಾರ್ ಜೊತೆಗೆ ಜೋಡಿಸುತ್ತದೆ. ಆದರೆ ಗೆಳೆಯರೆ, ಈ ಹೈವೇಯ ಮಹತ್ವವನ್ನು ಕೇವಲ ಕಿಲೋಮೀಟರ್ಗಳಲ್ಲಿ ಅಳೆಯಬೇಡಿ. ಈ ಹೈವೇ ಸಿಲಿಗುರಿ ಕಾರಿಡಾರ್ನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡ್ತದೆ. ಈ ಮೊದಲು ಈ ಪ್ರಯಾಣಕ್ಕೆ 8.5 ಗಂಟೆ ಬೇಕಾಗ್ತಾ ಇತ್ತು, ಆದ್ರೆ ಈಗ ಅದು ಕೇವಲ 5 ಗಂಟೆಗೆ ಇಳಿಯಲಿದೆ. ಅಂದ್ರೆ ಒಬ್ಬ ಯಾತ್ರಿ ಅಥವಾ ವ್ಯಾಪಾರಿ ಒಂದೇ ದಿನದಲ್ಲಿ ತನ್ನ ಕೆಲಸವನ್ನ ಮುಗಿಸಬಹುದು. ಆದ್ರೆ ಗೆಳೆಯರೆ, ಇದರ ನಿಜವಾದ ಮಹತ್ವ ಇರುವುದು ಸಾಮರಿಕ ದೃಷ್ಟಿಯಲ್ಲಿ. ಮಣಿಪುರ, ತ್ರಿಪುರ ಮತ್ತು ಮಿಜೋರಾಂನಂತಹ ರಾಜ್ಯಗಳಿಗೆ ಭಾರತೀಯ ಸೇನೆ ತಲುಪುವುದನ್ನು ಈ ಹೈವೇ ಅತ್ಯಂತ ಸುಲಭ ಮತ್ತು ವೇಗವಾಗಿಸುತ್ತದೆ. ಯಾಕಂದ್ರೆ ನಾಳೆ ಗಡಿಯಲ್ಲಿ ಏನಾದರೂ ತೊಂದರೆ ಆದರೆ ಆಗ ನಮ್ಮ ಸೇನೆಯ ವಾಹನಗಳು ಈ 4 ಲೇನ್ ಹೈವೇಯಲ್ಲಿ ವೇಗವಾಗಿ ಓಡಿ ಕೆಲವೇ ಗಂಟೆಗಳಲ್ಲಿ ಯುದ್ಧ ಭೂಮಿಗೆ ತಲುಪುತ್ತವೆ. ಹಾಗೂ ಇದು ಕೇವಲ ರಸ್ತೆ ಅಲ್ಲ, ಇದು ಭಾರತದ ರಕ್ಷಣಾ ಕವಚ. ಇದು ನಮ್ಮ ಯೋಧರಿಗೆ ಶತ್ರುಗಳ ಮುಂದೆ ದಿಟ್ಟವಾಗಿ ನಿಲ್ಲುವ ಶಕ್ತಿಯನ್ನ ನೀಡ್ತದೆ. ಸೊ ಬನ್ನಿ ಗೆಳೆಯರೆ, ಈಗ ಭಾರತದ 2ನೇ ಮತ್ತು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಮಾತಾಡೋಣ. ಅದುವೇ ಕಲಾದಾನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್. ಗೆಳೆಯರೆ, ಇದು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿಯ ಅತಿ ದೊಡ್ಡ ಅಸ್ತ್ರ. ಹಾಗೂ ಈ ಯೋಜನೆಯು ಭಾರತವನ್ನು ಮಯನ್ಮಾರ್ ದೇಶದ ಸಿಟ್ವೆ ಬಂದರು ಜೊತೆಗೆ ಜೋಡಿಸುತ್ತದೆ. ಹಾಗೇನೆ ಇದರ ದಾರಿ ತುಂಬಾ ಆಸಕ್ತಿದಾಯಕವಾಗಿದ್ದು, ಮೊದಲಿಗೆ ಕೋಲ್ಕತ್ತಾದಿಂದ ನೀರಿನ ಹಡಗುಗಳು ಹೊರಟು ಮಯನ್ಮಾರ್ನ ಸಿಟ್ವೆ ಬಂದರಿಗೆ ತಲುಪುತ್ತವೆ. ಹಾಗೂ ಅಲ್ಲಿಂದ ನದಿಯ ಮೂಲಕ ಸರಕುಗಳು ಪ್ಲೇಟ್ವಾ ಎಂಬಲ್ಲಿಗೆ ಹೋಗ್ತವೆ. ಕೊನೆಯಲ್ಲಿ ಪ್ಲೇಟ್ವಾದಿಂದ ರಸ್ತೆಯ ಮೂಲಕ ಮಿಜೋರಾಂನ ಜೋರಿನ್ಪುಯ್ ಗಡಿಗೆ ಬರ್ತವೆ. ಹಾಗೂ ಈ ಪೂರ್ತಿ ಮಾರ್ಗವು ಬಾಂಗ್ಲಾದೇಶವನ್ನ ನಕ್ಷೆಯಿಂದಲೇ ಮಾಯ ಮಾಡಿಬಿಡ್ತದೆ. ಅಂದರೆ ಕೋಲ್ಕತ್ತಾದಿಂದ ಮಿಜೋರಾಂ ಅಥವಾ ತ್ರಿಪುರಾಕ್ಕೆ ಸಾಮಾನು ಕಳಿಸುವುದಕ್ಕಾಗಿ ನಮಗೆ ಇನ್ನು ಬಾಂಗ್ಲಾದೇಶದ ಟ್ರಕ್ಗಳಾಗ್ಲಿ ಅಥವಾ ರಸ್ತೆಗಳಾಗ್ಲಿ ಬೇಕಿಲ್ಲ. ನಾವು ಸಮುದ್ರ ಮತ್ತು ಮಯನ್ಮಾರ್ ಮೂಲಕ ನೇರವಾಗಿ ನಮ್ಮ ಮನೆ ಸೇರುತ್ತೇವೆ. ಹಾಗೂ ಈ ಯೋಜನೆಯು ಈಶಾನ್ಯ ಭಾರತವನ್ನ ನೇರವಾಗಿ ಆಗ್ನೇಯ ಏಷ್ಯಾದ ಮಾರುಕಟ್ಟೆಗಳಿಗೆ ಜೋಡಿಸಲಿದೆ. ಇದರಿಂದ ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಹೊಸ ದಾರಿಗಳು ಕೂಡ ತೆರೆದುಕೊಳ್ಳಲಿವೆ. ಗೆಳೆಯರೇ, ನೀವು ಅಂದುಕೊಳ್ಬಹುದು ಇವು ಕೇವಲ ರಸ್ತೆ ಮತ್ತು ಬಂದರುಗಳಲ್ಲವೇ ಅಂತ. ಆದರೆ ವಾಸ್ತವದಲ್ಲಿ ಇದು ಈಶಾನ್ಯ ಭಾರತದಲ್ಲಿ ಒಂದು ಆರ್ಥಿಕ ಕ್ರಾಂತಿಯ ಆರಂಭ. ಗೆಳೆಯರೆ, ನೀವು ಇಲ್ಲಿ ಒಮ್ಮೆ ಯೋಚಿಸಿ, ಮಿಜೋರಾಂ, ಮಣಿಪುರ ಅಥವಾ ತ್ರಿಪುರಾದ ಸಣ್ಣ ವ್ಯಾಪಾರಿಗಳು ತಯಾರಿಸುವ ಅತ್ಯುತ್ತಮ ಕರಕುಶಲ ವಸ್ತುಗಳನ್ನು ಮಾರಲು ಮೊದಲು ಅವರು ಪರದಾಡಬೇಕಿತ್ತು. ಸೊ ಈಗ ಅವರ ಸಾಮಾನು ನೇರವಾಗಿ ಸಿಟ್ವೆ ಪೋರ್ಟ್ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ತದೆ. ಹಾಗೂ ಸ್ಥಳೀಯ ಸಣ್ಣ ಉದ್ಯಮಗಳು ಈಗ ಗ್ಲೋಬಲ್ ಆಗಲಿವೆ. ಜೊತೆಗೆ ಈ ಪ್ರಾಜೆಕ್ಟ್ನಲ್ಲಿ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಅನ್ನ ಬಳಸಲಾಗ್ತಾ ಇದೆ. ಹಾಗೂ ಸ್ಮಾರ್ಟ್ ವೇರ್ ಹೌಸ್, ಡಿಜಿಟಲ್ ಟ್ರ್ಯಾಕಿಂಗ್, ರಿಯಲ್ ಟೈಮ್ ಮಾನಿಟರಿಂಗ್ ಮುಂತಾದ ಸೌಲಭ್ಯಗಳು ಕೂಡ ಸಿಗಲಿವೆ. ಅಂದ್ರೆ ವ್ಯಾಪಾರಿಗೆ ತನ್ನ ಸರಕು ಎಲ್ಲಿದೆ ಅಂತ ಕ್ಷಣಕ್ಕೂ ಗೊತ್ತಾಗ್ತದೆ. ಹಾಗೂ ಇನ್ನು ಪ್ರವಾಸೋದ್ಯಮದ ವಿಷಯಕ್ಕೆ ಬಂದ್ರೆ, ಈಶಾನ್ಯ ಭಾರತದ ಸುಂದರ ಬೆಟ್ಟಗಳು, ಜಲಪಾತಗಳು ಮತ್ತು ಕಾಡುಗಳು ಇಡೀ ಪ್ರಪಂಚದ ಪ್ರವಾಸಿಗರಿಗೆ ಮುಕ್ತವಾಗಲಿವೆ. ಇದರಿಂದ ಅಲ್ಲಿನ ಯುವಕರಿಗೆ ಮತ್ತು ಮಹಿಳೆಯರಿಗೆ ಸಾವಿರಾರು ಉದ್ಯೋಗಾವಕಾಶಗಳು ಸಿಗಲಿವೆ. ಹಾಗೂ ಈ ಯೋಜನೆ ಕೇವಲ ಸಿಮೆಂಟ್ ಮತ್ತು ಕಾಂಕ್ರೀಟ್ ಅದ್ದಲ್ಲ, ಇದು ಡಿಜಿಟಲ್ ಭಾರತದ ಸಂಕೇತವೂ ಕೂಡ ಹೌದು. ಈ ಹೈವೇಗಳ ಜೊತೆಗೆ 5G ನೆಟ್ವರ್ಕ್ ಮತ್ತು ಆಪ್ಟಿಕಲ್ ಫೈಬರ್ ಜಾಲವನ್ನು ಕೂಡ ಹಾಸಲಾಗ್ತಾ ಇದೆ. ಹಾಗೂ ಈಶಾನ್ಯದ ಮೂಲೆಯ ಹಳ್ಳಿಗಳಿಗೂ ಹೈ ಸ್ಪೀಡ್ ಇಂಟರ್ನೆಟ್ ಸಿಗಲಿದೆ. ಅಲ್ಲಿನ ಸ್ಕೂಲ್, ಕಾಲೇಜುಗಳು ಡಿಜಿಟಲ್ ಆಗಲಿವೆ. ಅಲ್ಲಿನ ಮಹಿಳೆಯರು ಕೂಡ ತಾವು ತಯಾರಿಸಿದ ವಸ್ತುಗಳನ್ನು ಇ-ಕಾಮರ್ಸ್ ಮೂಲಕ ಪ್ರಪಂಚಕ್ಕೆ ಮಾರಾಟ ಮಾಡಬಹುದು. ಹಾಗಾಗಿ ಗೆಳೆಯರೆ, ಇಲ್ಲಿ ಈ ಚಿತ್ರಣ ಈಗ ಸ್ಪಷ್ಟವಾಗಿದೆ. ಶಿಲ್ಲಾಂಗ್ ಸಿಲ್ಚಾರ್ ಹೈವೇ ಮತ್ತು ಕಲಾದಾನ್ ಪ್ರಾಜೆಕ್ಟ್ ಕೇವಲ ದಾರಿಗಳಲ್ಲ, ಇವು ಭಾರತದ ಆ ಹೊಸ ಆಲೋಚನೆಯ ಸಾಕ್ಷಿ. ನಮ್ಮ ದೌರ್ಬಲ್ಯವನ್ನೇ ನಾವು ನಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇವೆ ಅನ್ನೋ ದಿಟ್ಟತನವಿದು. ಚೀನಾ ಮತ್ತು ಪಾಕಿಸ್ತಾನದಂತಹ ಶತ್ರುಗಳಿಗೆ ಇದು ಖಡಕ್ ಸಂದೇಶ. ಭಾರತವನ್ನು ಸುತ್ತುವರಿಯುವುದು ಇನ್ನು ಮುಂದೆ ಅಸಾಧ್ಯನೇ ಅನ್ಬಹುದು. ಗೆಳೆಯರೆ, 2 ಯೋಜನೆಗಳು ಸಂಪರ್ಕ, ಸುರಕ್ಷತೆ, ವ್ಯಾಪಾರ ಮತ್ತು ಸ್ವಾಭಿಮಾನದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿವೆ. ಹಾಗೂ ಭಾರತ ಈಗ ತನ್ನ ಈಶಾನ್ಯ ಭಾಗವನ್ನ ಲ್ಯಾಂಡ್ ಲಾಕ್ ಅಲ್ಲ, ಬದಲಿಗೆ ಲ್ಯಾಂಡ್ ಲಿಂಕ್ಡ್ ಮತ್ತು ಗ್ಲೋಬಲ್ ಹಬ್ ಆಗಿ ಮಾಡ್ತಾ ಇದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತದ ಈ ನಡೆಯಿಂದ ಈಶಾನ್ಯ ಭಾರತದ ಚಿತ್ರಣ ಮತ್ತು ಹಣೆಬರಹ ಬದಲಾಗಲಿದೆ. ನಮ್ಮ ನೆರೆಹೊರೆಯವರ ಮೇಲಿನ ಅವಲಂಬನೆ ತಪ್ಪಿಸುವುದಕ್ಕಾಗಿ ನಾವು ಇಂತಹ ಇನ್ನಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಓಪನ್ ಆಗಿ ಬರೆಯಿರಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಬಹಳ ಗಮನವಿಟ್ಟು ಓದ್ತೇನೆ. ಸೊ ಗೆಳೆಯರೆ, ಇವತ್ತು ನಮ್ಮ ದೇಶ ಎಷ್ಟು ಬಲವಾಗಿ ಮುನ್ನಡೆಯುತ್ತಿದೆ ಅಂತ ತಿಳಿದು ನಿಮಗೆ ಹೆಮ್ಮೆ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡಿ. ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.